ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನಂದು ಲಾಸ್ಟ್ ಟೈಮ್ ಸ್ಪೈಡರ್ ತರಿಸಿದೆ, ಅದು ಸತ್ತೋಗಿತ್ತಲ್ಲ. ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಇದ್ರದ್ದೇ ಬರುತ್ತೆ ಅಂತ. ಅದು ಇವಾಗ ಬಂದೈತೆ ಸ್ಪೈಡರು, ಅಲ್ಲೈತೆ, ತೋರಿಸ್ತೀನಿ ನೋಡಿ. ಇಲ್ಲೈತೆ ಪಾರ್ಸಲ್. ಇದು ಮುಂಚೆ ಬಂದಿದ್ದು ಪಾರ್ಸಲ್. ಇದು ತೋರಿಸಿದ್ನಲ್ಲ ನಿಮಗೆ, ಇದು ಇವಾಗ ಬಂದಿರೋದು. ಇದು ಇವಾಗಲೂ ಬದುಕೈತಾ ಸತ್ತೋಗೈತೆ ಇವಾಗ ಬಂದಿರೋದು ನೋಡೋಣ. ಮತ್ತು ನನ್ನ ಫ್ರೆಂಡ್ ಬಂದವನೇ, ಅವನಿಗೆ ತೋರಿಸ್ಬೋದಂತೆ, ಅವನಿಗೆ ನಾಚಿಕೆ ಅಂತೆ. ನೋಡಿರಿ ಗೈಸ್, ಅವ್ನಿಗೆ ನಾಚಿಕೆ. ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬದುಕೈತೆ ಸತ್ತೋಗೈತೆ ನೋಡೋಣ ಬನ್ನಿ ಗೈಸ್. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಸತ್ತೋಗೈತೆ ಬದುಕೈತೆ ನೋಡೋಣ ಈಗ. ಬದುಕೈತೆ, ಇವಾಗ ತರಿಸಿರೋದು ಬದುಕೈತೆ. ಇದು ಯಾವ ಸ್ಪೀಸೀಸ್ ಅಂದರೆ, ಇದೊಂದು ಸ್ಪೈಡರ್. ಇದನ್ನು ಟೆರಂಟುಲಾ ಅಂತ ಅಂತಾರೆ. ನಾನು ತರಿಸಿರೋದು ಮೆಕ್ಸಿಕನ್ ರೆಡ್ ರಂಪ್ ಅಂತ. ಇದು ತೋರಿಸ್ತೀನಿ ಇದನ್ನು. ಇಲ್ಲ ನಿಮ್ಮದು ಫೋಟೋ ಹಾಕಿರ್ತೀನಿ ನೋಡಿ ಮೇಲ್ಗಡೆ, ಯಾವ್ದಾರು ಎಲ್ಲಿ ಜಾಗ ಅಲ್ಲಿರ್ತಲ್ಲ ಒಂದು ಫೋಟೋ ಹಾಕಿರ್ತೀನಿ ಇದ್ರದ್ದು ದೊಡ್ಡದಾದ್ರೆ ಹೆಂಗಾಗುತ್ತೆ ಅಂತ. ಮತ್ತು ನನ್ನ ಹತ್ರ ಮುಂಚೆ ಇದ್ದಿದ್ದು ಚಾಕೋ ಗೋಲ್ಡನ್ನಿ ಟೆರಂಟುಲಾ ಅಂತ. ಅದು ನನ್ನ ಹತ್ರ ಸತ್ತೋಯ್ತು, ಈಗ ಅದಿಲ್ಲ. ಈಗ ಅದನ್ನು ಫೋಟೋ ಹಾಕಿರ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಓಕೆನಾ, ಇವಾಗ ಇದನ್ನು ಬನ್ನಿ ಇದ್ರದ್ದು ಎಂಕ್ಲೂಜರ್ ಮಾಡಿದ್ದೀನಿ. ಎಂಕ್ಲೂಜರ್ ಅಂದರೆ ಏನು ಅಂದರೆ, ಇದನ್ನೆಲ್ಲ ನಾವು ಇಡ್ತೀವಲ್ಲ ಮನೆ, ಅಂದರೆ ಸ್ಪೈಡರ್ದು ಮನೆನ ಎಂಕ್ಲೂಜರ್ ಅಂತ ಅಂತಾರೆ. ಮತ್ತು ಇವಾಗ ಇದನ್ನು ಒಳಗಡೆ ಬಿಡೋಣ ಬನ್ನಿ. ಇದೇನಕ್ಕಂತ ಅಂದರೆ, ಬನ್ನಿ ಇಲ್ಲಿ ಇದು ಕೋಕೋಪಿಟ್ ಇದಕ್ಕೆ ಹಾಕಿರೋದು. ಇದು ಐಡಿಂಗಿ ಅಂದರೆ ಬಚ್ಚಿಕೊಳ್ಳೋಕ್ಕೆ ಸ್ಪೇಸ್. ಇದರಲ್ಲಿ ನೀರು ಇಟ್ಟಿರ್ಬೇಕು, ಯಾವಾಗಲೂ ನೀರು ಇರಲೇಬೇಕು ಎನಿ ಟೈಮು. ಮತ್ತು ಇದಕ್ಕೆ 24 ಅವರ್ ಇದಕ್ಕೆ ನೀರು ಅಂದರೆ ವಾಟರ್ ಕಂಟೆಂಟ್ ಇರಲೇಬೇಕು ಇದರಲ್ಲಿ. ಅಂದರೆ ಸ್ಪ್ರೇ ಮಾಡ್ತಿರಬೇಕು, ಯಾವಾಗ ನೀರು ಖಾಲಿ ಆಗುತ್ತೆ ಆವಾಗ. ಇದು ಕೋಕೋಪಿಟ್ ಐತಲ್ಲ, ಇದರಲ್ಲಿ ನೀರು ಯಾವಾಗಲೂ ಒಂಥರ ತೇವಾಂಶ ಇರಬೇಕು. ಗೈಸ್, ಇದನ್ನು ಹುಷಾರಾಗಿ ಬಿಡಬೇಕು. ಮಿಸ್ ಆದರೆ ಫಸ್ಟ್ ಟೈಮ್ ಸತ್ತೋಗೈತೆ, ಇದು ಸತ್ತೋಗ್ಬಿಡುತ್ತೆ. ತೋರಿಸ್ತೀನಿ. ಇದೇನೆ ಟೆರಂಟುಲಾ ಅಂದರೆ ಮೆಕ್ಸಿಕನ್ ರೆಡ್ ರಂಪ್. ಇದು ನೋಡ್ಕೊಂಬಿಡಿ, ಝೂಮ್ ಹಾಕು. ನೋಡಿ ಆರಾಮಾಗಿ ರೆಸ್ಟ್ ಮಾಡ್ತೈತೆ. ಈಗ ಸ್ವಲ್ಪ ಓಡಾಡಿಸ್ತೀನಿ ರೀ, ಮೂಮೆಂಟ್ ಆಗಲಿ. ಇದು ನೋಡಿ ಫುಲ್ ಆ್ಯಕ್ಟಿವ್ ಇರುತ್ತೆ. ಹೊರಡಿ ಕೊಲ್ಟೋಗ್ಬಿಡ್ತು ನೋಡಿ, ಅಲ್ಲೈತೆ. ಮತ್ತು ಗಾಯ್ಸ್, ಇವಾಗ ಕಾಲ ಕತ್ಲಾಗ್ತೈತೆ. ಇದ್ರದ್ದು ಪ್ರೈಸು ಎಷ್ಟು ಅಂತ ಅಂದರೆ, ಇದು ತುಮಕೂರಲ್ಲಿ ಸಿಗಲ್ಲ. ಇದು ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ. ಅಲ್ಲೆಲ್ಲ ಎಷ್ಟು ಅಂದರೆ, ಇದು ನಿಮಗೆ ಚಿಕ್ಕದು ನಾನು ತೋರಿಸ್ನಲ್ಲ ಈಗ ಮರಿ, ಅದು ನಿಮಗೆ 2,500 3,000 ಒಂದು ಸಿಂಗಲ್ ಪೀಸ್ ಆಗುತ್ತೆ. ನಾನು ಬೇರೆ ಕಡೆ ಹರಿಯಾಣದಿಂದ ತರಿಸಿರೋದಕ್ಕೆ, ಅಂದರೆ ಅದು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ಲ ಅಲ್ಲಿಂದ ತರಿಸಿರೋದಕ್ಕೆ ನನಗೆ ಸ್ವಲ್ಪ ಕಮ್ಮಿ ಆಗೈತೆ, ಅಂದರೆ ಸ್ವಲ್ಪ ಕಮ್ಮಿಗೆ ಬಂದೈತೆ. ಪ್ಲಸ್ ಅದು ಟ್ರಾನ್ಸ್ಪೋರ್ಟು ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ನೋಡೋದಲ್ಲ, ನಾನು ಈ ಟೆರಂಟುಲಾ ಬರಲಿ ಅಂತಲೇ ಎಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದು. ಫೈನಲಾಗಿ ಬಂತು. ಮತ್ತು ಇದು ನಾನು ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದಂಗೆ, ಇದು 2,500 ಕಿಲೋಮೀಟರ್ ಅಂದರೆ ಹರಿಯಾಣದಿಂದ ಬಂದೈತೆ ಇದು. ಆಮೇಲೆ ಇನ್ನೇನು ಗಾಯ್ಸ್, ಇದ್ರದ್ದು ಫುಡ್ಡು ಮೀಲೋಮ್ಸ್ ಅಂತ ಬರುತ್ತೆ. ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಮಾಡಬೇಕಾದ್ರೆ ಯಾವ್ದಾದ್ರು ಮೀಲೋಮ್ಸ್ ಇದ್ದರೆ ತೋರಿಸ್ತೀನಿ. ಅದಾದ್ರೂ ಫುಡ್ಡು, ಅದು ವಾರಕ್ಕೊಂದ್ಸತಿ ಒಂದು ಫುಡ್ ಹಾಕಬೇಕು ಅಷ್ಟೇ ಗಾಯ್ಸ್. ಇವ್ರದ್ದು ಏನೇ ಅಪ್ಡೇಟ್ ಇದ್ರು ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.